ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ಈಗ ಕರೆಂಟ್ ಸಿಚುವೇಶನ್ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನು ಥಿಂಕ್ ಮಾಡ್ತಿದ್ದಾರೆ, ಅವ್ರ ಮೈಂಡಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆಗಳು ಬರ್ತಿದೆ ಅಂತ ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟೇ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಫೋರ್ಸ್ಫುಲ್ಲಿಯಾಗಿ ನಿಮ್ಮ ಲೈಫಲ್ಲಿ ಇದನ್ನು ರೆಸೊನೇಟ್ ಮಾಡ್ಕೊಳ್ಬೇಡಿ. ಓಕೆ, ಸೊ ಹಾಗೆ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕು, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಸ್ಕ್ರೀನ್ ಮೇಲೂ ಬರುತ್ತೆ ನೋಡಿ, ಇವಾಗ ಜಸ್ಟ್ ನಂಬರ್ ಬರುತ್ತೆ, ಅದನ್ನು ನೀವು ಬೇಕಿದ್ರೆ ನೋಡ್ಬೋದು. ಓಕೆ, ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಲ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಯೂನಿವರ್ಸ್ ಬ್ಯೂಟಿಫುಲ್ ಆಗಿರೋಂಥ ಏನು ಹೇಳ್ಬೋದು, ಬಿಲೀವರ್ ಫ್ರಮ್ ಟ್ಯಾರೋಟ್ ಚಾನಲ್ಗೆ ಕನೆಕ್ಟ್ ಮಾಡಿದ್ದಾರೆ, ನನ್ನ ಜೊತೆ ಕನೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯು ಆರ್ ರಿಯಲಿ ಲಕ್ಕಿ ಪರ್ಸನ್ ಅಂತಲೇ ಹೇಳ್ಬೋದು. ಓಕೆನಾ, ಸೊ ಯೂನಿವರ್ಸಿಗೆ ಒಂದು ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಹೇಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಿರುವಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೋಟೋನ ನೋಡ್ಬೋದು ಅಥವಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಯಾವಾಗ ಕ್ಯಾಂಡಲ್ ಫ್ಲೇಮ್ನ ಹಚ್ತೀನಿ ಆವಾಗ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಬೇಕಾಗತ್ತೆ. ಇಲ್ಲಿ ಯಾರು ರಿಲೇಟೆಡಲ್ಲಿ ನೋಡ್ತೀರಾ ಆ ಒಂದು ವ್ಯಕ್ತಿಯ ಹೆಸರನ್ನ ಹೇಳುವಂಥದ್ದು. ಓಕೆ, ಸೊ ಇಲ್ಲಿ ಯಾರೆಲ್ಲ ಬ್ರೇಕಪ್ ಸಿಚುವೇಷನಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಹಾಗೆ ಸಪ್ರೇಷನಲ್ಲಿದ್ದೀರಾ, ಆಲ್ರೆಡಿ ನಿಮ್ಮ ಪರ್ಸನ್ ಜೊತೆ ರಿಲೇಷನ್ಶಿಪ್ ಚೆನ್ನಾಗಿದೆ ಬಟ್ ಅವ್ರು ಸೀಕ್ರೆಟಾಗಿ ಏನಾದರೂ ನಿಮ್ಮ ಹತ್ರ ಅವರು ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅಂಥವರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಹಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ರೆಡಿ ಮ್ಯಾರಿಡ್ ಆಗಿರೋರು ಅವರು ಕೂಡ ಈ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಓಕೆ, ಸೊ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಆದಿಪರಾಶಕ್ತಿ ಜಗನ್ನಾಥ, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ನಿಮ್ಮ ಮೈಂಡಲ್ಲಿರೋಂಥ ವ್ಯಕ್ತಿ, ನೀವು ಯೋಚನೆ ಮಾಡ್ತಿರೋಂಥ ವ್ಯಕ್ತಿಯ ಮೈಂಡಲ್ಲಿ ಈ ಒಂದು ಪ್ರೀತಿ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಅವ್ರು ಏನು ಯೋಚಿಸ್ತಾ ಇದ್ದಾರೆ. ಓಕೆ, ತುಂಬಾ ಫೀಲಿಂಗಲ್ಲಿದ್ದಾರೆ ನಿಮ್ಮ ಪರ್ಸನ್, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಪ್ರೀತಿ ಏನು ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಿರೋವಂಥದ್ದು. ಓಕೆ, ಸೊ ನಿಮ್ಮಿಂದ ಯಾವಾಗ ಅವ್ರು ಸಪ್ರೇಷನಲ್ಲಿ ಹೋದರು, ಸಪ್ರೇಟ್ ಆದರು ಅಥವಾ ಬ್ರೇಕಪ್ ಅಥವಾ ಮೂವ್ ಆನ್ ಅಂತ ಹೇಳ್ಬಿಟ್ಟು ಹೋದರು, ಆವಾಗ ಅವ್ರಿಗೆ ಅರ್ಥ ಆಗ್ತಿದೆ ನೀವು ಎಷ್ಟು ಅವ್ರನ್ನ ಪ್ರೀತಿ ಮಾಡ್ತಿದ್ರಿ ಅನ್ನುವಂಥದ್ದು, ಅವ್ರನ್ನ ಎಷ್ಟು ನೀವು ಕೇರ್ ಮಾಡ್ತಾಯಿದ್ರಿ ಅಂತ ಹೇಳಿ ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಬಟ್ ಇವಾಗ ಅರ್ಥ ಆದರೂ ಕೂಡ ಅವ್ರ ಲೈಫಲ್ಲಿ ನೀವಿಲ್ಲ ಅನ್ನೋದನ್ನು ಅವರಿಗೆ ಯೋಚನೆ ಮಾಡಲಿಕ್ಕೂ ಆ ಥರ ಅವರು ಏನು ಇಮ್ಯಾಜ್ ಮಾಡ್ಕೊಳ್ಲಿಕ್ಕೂ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಓಕೆ, ಅವ್ರಿಗೆ ತುಂಬಾ ಇಷ್ಟ ಇತ್ತು ನಿಮ್ಮ ಜೊತೆ ರಿಲೇಷನ್ಶಿಪ್ನ ಲೀಡ್ ಮಾಡಬೇಕು, ನಿಮ್ಮ ರಿಲೇಷನ್ಶಿಪ್ ತುಂಬಾ ಇಷ್ಟ ಇತ್ತು, ನಿಮ್ಮ ಜೊತೆ ಒಂದು ಹ್ಯಾಪಿ ಲೈಫನ್ನ ಒಂದು ರಿಲೇಷನ್ಶಿಪ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ರು. ಬಟ್ ಇಲ್ಲಿ ಏನೋ ಒಂದು ಸಿಚುವೇಶನ್ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿಯಿಂದ ಸ್ಟಕ್ ಆಗಿರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಥರ್ಡ್ ಪಾರ್ಟಿ ಯಾವಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಂಟ್ರಿ ಆಯಿತು ಆವಾಗಿಂದ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಅವರ ಏನು ಬಿಹೇವಿಯರ್ ಫುಲ್ ಚೇಂಜ್ ಆಗಿದೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವಾಗ ಥರ್ಡ್ ಪಾರ್ಟಿ ಎಂಟ್ರಿ ಆದಮೇಲೆ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರೋವಂಥದ್ದು, ನಿಮ್ಮನ್ನು ತುಂಬಾ ಏನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ನೀವು ಸರಿ ಇಲ್ಲ, ನಿಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡುವಂಥದ್ದು,
ಕಾಣಿಸ್ತಾ ಇದೆ ಇಲ್ಲಿ. ಸೊ ಅವರ ಮೈಂಡಲ್ಲೂ ಕೂಡ ಅದೇ ಥರನೇ ಈಗ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ಅವರೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಇಲ್ಲಿ ಬೇರೊಬ್ಬರು ಅವ್ರ ಮೈಂಡಲ್ಲಿ ಬ್ರೈನ್ ವಾಶ್ ಮಾಡ್ತಿರುವಂಥದ್ದು ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಮಾತಿನಕ್ಕಿಂತ ಅವರು ಬೇರೆಯವ್ರು ಹೇಳೋವಂಥ ಮಾತು, ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ಬೇಗ ಬಿಲೀವ್ ಮಾಡ್ತಾರೆ. ಸೊ ಬೇರೆಯವ್ರನ್ನ ನಂಬೋದು ತುಂಬ ಬೇಗ, ಈಸಿಯಾಗಿ ನಿಮ್ಮ ಪರ್ಸನ್ನ ನಂಬಿಸ್ಬೋದು. ಓಕೆ, ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು 4/11/18/5/7/25/19/22. ಓಕೆ ಓಕೆ, ಇಲ್ಲಿ ನಿಮ್ಮ ಆ್ಯನಿವರ್ಸರಿ ಏನೋ ಸಮಥಿಂಗ್ ಇಲ್ಲಿ ಸೆಲೆಬ್ರೇಷನ್ ಮಾಡುವಂಥದ್ದು ಇಲ್ಲಿ ಏನೋ ಚಾನಲೈಸ್ ಆಗ್ತಾ ಇದೆ. ಈ ಮಂತ್ ಇರ್ಬೋದು, ನೆಕ್ಸ್ಟ್ ಮಂತ್ ಇರ್ಬೋದು, ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಅಥವಾ ನಿಮ್ಮ ಲವ್ ಬ್ರೇಕಪ್ ಆಗಿ ಅಥವಾ ಲವ್ ಸ್ಟಾರ್ಟ್ ಆಗಿ ಅಥವಾ ಪ್ರಪೋಸ್ ಮಾಡಿ 1 year ಅಥವಾ 2 year 5 year 8 year. ಓಕೆ, ಸಮಥಿಂಗ್ 6 month 3 month ಆಗಿರ್ಬೋದು. ಸೊ ಆ ಸೆಲೆಬ್ರೇಷನ್ಗೆ ಓಕೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ವಿಶ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಥವಾ ಈ ಒಂದು ಸೆಲೆಬ್ರೇಷನ್ನ ಹ್ಯಾಪಿಯಾಗಿ ಕಳೀಲಿಕ್ಕೆ ಆಗ್ತಿಲ್ಲ, ಈ ಒಂದು ಮೂಮೆಂಟನ್ನು ಅಂತ ಹೇಳ್ಬಿಟ್ಟು ಅವರು ತುಂಬಾ ಫೀಲ್ ಮಾಡ್ಕೊಳ್ತಿರೋವಂಥದ್ದು. ಇಲ್ಲಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಅಂತಲೇ ಅವ್ರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ, ತುಂಬ ಥಿಂಕ್ ಮಾಡ್ತಿದ್ದಾರೆ. ಟ್ರೂ ಫೀಲಿಂಗ್ಸ್ ಇತ್ತು ಇಬ್ಬರಿಗೂ ಇಲ್ಲಿ. ಓಕೆನಾ, ಸೊ ನಿಮ್ಮ ಮೇಲೆ ತುಂಬಾ ಅವರಿಗೆ ಫೀಲಿಂಗ್ಸ್ ಈಗಲೂ ಕೂಡ ಅವರು ಓಕೆ ಈಗಲೂ ಕೂಡ ಅವ್ರು ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಓಕೆನಾ, ಮಿಸ್ ಯು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನಿಮ್ಮನ್ನು ಅವರು ತುಂಬಾ ಪ್ರೀತಿ ಮಾಡ್ತಿದ್ರು. ಒಂದು ಏನು ಹೇಳ್ಬೋದು, ತಾಯಿ ಮಗುನ ಹೆಂಗೆ ಪ್ರೀತಿ ಮಾಡುತ್ತೆ ಅಥವಾ ಒಂದು ಪರ್ಸನ್ ಪ್ರೀತಿ ಅನ್ನೋದಕ್ಕಿಂತ ಇಲ್ಲಿ ಒಂದು ಪೇರೆಂಟ್ ಪ್ರೀತಿ ಅಂತಲೇ ಹೇಳ್ಬೋದು. ಪೇರೆಂಟ್ಸ್ ಒಂದು ತಂದೆ ತಾಯಿ ಮಕ್ಕಳನ್ನ ಹೇಗೆ ಪ್ರೀತಿ ಮಾಡ್ತಾರೆ ಅಷ್ಟು ನಿಮ್ಮನ್ನು ಅವ್ರು ಪ್ರೀತಿ ಮಾಡ್ತಿದ್ರು, ಕೇರ್ ಮಾಡ್ತಿದ್ರು. ಪ್ರತಿಯೊಂದು ವಿಷಯನೂ ನಿಮ್ಮ ಹತ್ರ ಅವರು ಶೇರ್ ಮಾಡ್ಕೊಳ್ತಾ ಇದ್ರು. ಬಟ್ ಅದೆಲ್ಲದನ್ನು ಇವಾಗ ಅವರಿಗೆ ಮಿಸ್ ಮಾಡ್ಕೊಳ್ತಿದ್ದಾರೆ. ಅರ್ಥ ಆಗ್ತಿದೆ ಇವಾಗ ಅವರಿಗೆ ನೀವು ಇಲ್ದಿರೋ ಲೈಫನ್ನು ಅವ್ರಿಗೆ ಊಹಿಸ್ಕೊಳ್ಲಿಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಕಾಣಿಸ್ಬೋದು. ಓಕೆನಾ, ಸೊ ಇಲ್ಲಿ ಅವರು ತುಂಬಾ ಕಷ್ಟಪಡ್ತಿದ್ದಾರೆ ಲೈಫಲ್ಲಿ ನಿಮ್ಮನ್ನು ಮರಿಲಿಕ್ಕಿರ್ಬೋದು ಅಥವಾ ಈ ಒಂದು ರಿಲೇಶನ್ಶಿಪ್ನ ಏನು ಮೂವ್ ಆನ್ ಆಗಲಿಕ್ಕೆ, ಈ ಒಂದು ರಿಲೇಶನ್ಶಿಪ್ಪಿನ ಮೂವ್ ಆನ್ ಆಗಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಸಮಥಿಂಗ್ ಥರ್ಡ್ ಪಾರ್ಟಿ ಎಂಟ್ರಿಯಿಂದ ನಿಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ ಬ್ರೇಕಪ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್, ಕ್ಯಾಸ್ಟ್ ಇಶ್ಯೂಸ್, ಫೈನಾನ್ಷಿಯಲ್ ಇಶ್ಯೂಸ್. ಓಕೆ, ಕೋಪ, ಹಠ, ಮನಸ್ತಾಪ, ಜಗಳ, ಪದೇ ಪದೇ ಜಗಳ ಆಗುವಂಥದ್ದು ನಿಮ್ಮಿಬ್ಬರ ಮಧ್ಯ. ಸೊ ಇದೆಲ್ಲದರಿಂದ ನಿಮ್ಮಿಬ್ಬರ ಮಧ್ಯ ಒಂದು ಬ್ರೇಕಪ್ ಅನ್ನುವಂಥದ್ದು ಆಗಿದೆ ಅಂತ ಕಾಣಿಸ್ತಿದೆ. ಓಕೆ, ಇಲ್ಲಿ ಟ್ಯಾರೋಯಿಂದ ಏನು ಬರ್ತಿದೆ ಅಂತೇಳಿ ಚೆಕ್ ಮಾಡೋಣ. ಓಕೆ, ನ್ಯೂ ಬಿಗಿನಿಂಗ್ ಮಾಡಬೇಕು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿ ಬರ್ತಿದೆ. ಬಟ್ ಎಲ್ಲೋ ಒಂದು ಕಡೆ ಅವರಿಗೆ
ಗಿಲ್ಟಿ ಫೀಲ್ ಕೂಡ ಆಗ್ತಾ ಇದೆ. ಓಕೆನಾ, ಅವ್ರು ಮಾಡಿರೋದು ತಪ್ಪು ಅಂತ ಹೇಳಿ ಅವ್ರಿಗೆ ಇವಾಗ ಅರ್ಥ ಆಗ್ತಿದೆ. ಇಲ್ಲಿ ಸಮಥಿಂಗ್ ನೀವಿಬ್ಬರ ಮಧ್ಯೆ ಒಂದು ಗಲಾಟೆ ಮಾಡಿಕೊಂಡು ಅಥವಾ ಬೇರೆಯವ್ರ ವಿಷಯಕ್ಕೆ ನೀವಿಬ್ಬರು ಜಗಳ ಮಾಡಿಕೊಂಡು ಸಪ್ರೇಟ್ ಆಗಿರ್ಬೋದು. ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ ಮಾಡಿದ್ದು ತಪ್ಪು ಅನ್ನೋವಂಥದ್ದು, ಈಗ ಅವ್ರಿಗೆ ಅರ್ಥ ಆಗ್ತಿರೋವಂಥದ್ದು. ಓಕೆನಾ, ಸೊ ನ್ಯೂ ಬಿಗಿನಿಂಗ್ ಮಾಡಬೇಕು, ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು, ರೀಯೂನಿಯನ್ ಆಗಬೇಕು, ನನ್ನ ಪರ್ಸನ್ನ ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ಅವ್ರ ಮೈಂಡಲ್ಲಿ ಇವಾಗ ಬರ್ತಾ ಇದೆ. ಬಟ್ ಇಲ್ಲಿ ಏನೋ ಒಂದು ಎನರ್ಜಿ ಅಥವಾ ಒಂದು ಯಾರೋ ಒಬ್ಬರು ಅವ್ರನ್ನ ತಡಿತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಓಕೆನಾ, ಸೊ ಅವರಿಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಹೊರಟಾಗ್ಲೆಲ್ಲ ಇಲ್ಲಿ ಏನೋ ಒಂದು ಅಡೆತಡೆಗಳು ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಓಕೆನಾ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರಿಗೆ ಆಗದೇ ಇರೋವಂಥ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಿಮ್ಮಿಬ್ಬರು ಏನು ವಿರೋಧಿಗಳು, ಶತ್ರುಗಳಂತ ಹೇಳಿ ಸಮಥಿಂಗ್ ಇಲ್ಲಿ ನೀವಿಬ್ಬರಿಗೆ ಆಗದೇ ಇರೋಂಥ ವ್ಯಕ್ತಿಗಳಲ್ಲಿ ತುಂಬಾ ಅವ್ರನ್ನ ತಡೀತಾ ಇದ್ದಾರೆ ಅಥವಾ ಬ್ರೈನ್ ವಾಶ್ ಮಾಡ್ತಿರೋ ಅಂಥದ್ದು ಕಾಣಿಸ್ತಾ ಇದೆ. ಸೊ ಅವರಿಲ್ಲಿ ಸರ್ಚ್ ಮಾಡ್ತಿದ್ದಾರೆ, ಹರ್ಮಿಟ್ ಕಾರ್ಡ್ ಬರ್ತಿದೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲದೇ ಅವ್ರು ನಿಮ್ಮನ್ನು ಏನು ಸ್ಪೈ ಮಾಡ್ತಿದ್ದಾರೆ, ಸರ್ಚ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಅವ್ರು ತಿಳ್ಕೊಳ್ತಾ ಇದ್ದಾರೆ, ನೀವೇನು ಮಾಡ್ತಿದ್ದೀರಾ, ಅಥವಾ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆದಮೇಲೆ ಹೇಗಿದ್ದೀರಾ, ನಿಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಇಲ್ಲಿ ಅವರು ನಿಮಗೆ ಗೊತ್ತಿಲ್ಲದೇ ಅವ್ರು ತಿಳ್ಕೊಳ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ ಸರ್ಕಲಿಂದ ಕೇಳಿ ಅಂತ ಇರ್ಬೋದು, ಅಥವಾ ಸಮಥಿಂಗ್ ಅವ್ರು ಹೇಗೋ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ, ನಿಮ್ಮ ಪರಿಸ್ಥಿತಿ ಇವಾಗ ಹೇಗಿರ್ಬೋದು ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಎಸ್, ಇಲ್ಲಿ ಥರ್ಡ್ ಪಾರ್ಟಿ ನೋಡಿ ಸ್ಟ್ರಾಂಗ್ ಆಗಿದೆ ಇಲ್ಲಿ ಎನರ್ಜಿ. ನೈಟ್ ಆಫ್ ಕಪ್ಸ್ ಇಲ್ಲಿ ಡೆಫಿನೆಟ್ಲಿ ಇಲ್ಲಿ ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಆ ಥರ್ಡ್ ಪಾರ್ಟಿ ಇದ್ರೂ ಅಥವಾ ಯಾರೇ ಇದ್ರೂ ನಿಮ್ಮಿಬ್ರನ್ನ ಸಪ್ರೇಟ್ ಮಾಡಲಿಕ್ಕೆ ತುಂಬ ದಿನ ನೀವಿಬ್ಬರು ಸಪ್ರೇಷನಲ್ಲಿ ಇರಲ್ಲ. ಓಕೆನಾ, ಸೊ ಇಷ್ಟು ದಿನ ಆದ್ರೂ ಅಷ್ಟೇ ಏನೇ ನೀವಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಏನೇ ನೀವಿಬ್ಬರ ಮಧ್ಯೆ ಪ್ರಾಬ್ಲಮ್ಸ್ ಬಂದಿರ್ಬೋದು, ಏನೇ ಬಂದ್ರೂ ಮತ್ತೆ ನೀವಿಬ್ಬರು ಒಂದಾಗ್ತಿದ್ರಿ, ಮತ್ತೆ ನೀವಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಒಂದು ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ಈಗ ರೀಸೆಂಟಾಗಿ ನೀವಿಬ್ಬರ ಮಧ್ಯೆ ಜಗಳ ಆಗಿ ಏನು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ, ಅಥವಾ ನಿಮ್ಮಿಂದ ಅವ್ರು ಏನು ಸಪ್ರೇಷನಲ್ಲಿದ್ದಾರೆ, ಏನು ನಿಮ್ಮಿಂದ ದೂರ ಇದ್ದಾರೆ, ಬಟ್ ಈಗ ಮಾತ್ರ ಅವರು ಮೈಂಡನ್ನ ಚೇಂಜ್ ಮಾಡ್ಕೊಂಡಿರೋಂಥ ಹಾಗೆ ಕಾಣಿಸ್ತಾ ಇದೆ. ಓಕೆನಾ, ಬಟ್ ಏನೇ ಆದರೂ ಕೂಡ ನೀವಿಬ್ಬರ ಮಧ್ಯ ತುಂಬ ದಿನ ಈ ಒಂದು ಬ್ರೇಕಪ್ ಸಿಚುವೇಶನ್ ಅಂತ ಹೇಳಿ ತುಂಬ ದಿನ ಮಾತು ಬಿಟ್ಕೊಂಡಿರುವಂಥದ್ದು ಅಥವಾ ಸಪ್ರೇಷನಲ್ಲಿರುವಂಥದ್ದು ಕಾಣಿಸ್ತಾ ಇಲ್ಲ. ಓಕೆನಾ, ಸೊ ನೆಕ್ಸ್ಟ್ ಮಂತ್ ಅಥವಾ ಈ ಮಂತ್ ಎಂಡ್ರೊಳಗೆ ಅಥವಾ ನೆಕ್ಸ್ಟ್ ವೀಕಲ್ಲಿ ಅಥವಾ ಏನು 4 ವೀಕ್ಸ್ ಅಥವಾ 3 ವೀಕ್ಸಲ್ಲಿ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಅವ್ರು ನಿಮ್ಮ ಲೈಫಿಗೆ ಮತ್ತೆ ಬರ್ತಾರೆ, ನೀವಿವ್ರ ಮಧ್ಯೆ ಒಂದು ಕನೆಕ್ಷನ್ ಮತ್ತೆ ಬಿಲ್ಡ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಏನಾದರೂ ಒಂದು ನೆಪ ಇಟ್ಕೊಂಡು ಮತ್ತೆ ಅವ್ರು ನಿಮ್ಮ ಹತ್ರ ಬರ್ತಾರೆ ಮಾತಾಡಲಿಕ್ಕೆ. ಸೊ ಇಲ್ಲಿ ಏನಾಗ್ತಿದೆ ಅಂತೇಳಿ ನೀವಿಬ್ರು ಸಪ್ರೇಷನ್ ಆದಾಗ ಒಂದು ಇಲ್ಲಿ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಕೂಡ ಕಾಣಿಸ್ತಾ ಇದೆ ಕೆಲವೊಬ್ರದ್ದು ಇಲ್ಲಿ. ಓಕೆನಾ, ಸೊ ಫ್ರೆಂಡ್ಶಿಪ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಫ್ರೆಂಡ್ ಆಗಿರ್ತೀರಾ, ಬಟ್ ಫೀಲಿಂಗ್ಸ್ ಇದೆ ಇಬ್ರಿಗೂ ಕೂಡ. ಫ್ರೆಂಡ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಇಬ್ರಿಗೂ ಕೂಡ ಒಂದು ಫೀಲಿಂಗ್ಸ್ ಇದೆ ಒಬ್ರ ಮೇಲೆ ಒಬ್ರಿಗೆ. ಓಕೆನಾ, ಬಟ್ ಇಲ್ಲಿ ಏನಾಗ್ತಿದೆ, ಯಾವಾಗೆಲ್ಲ ಸಪ್ರೇಷನಲ್ಲಿ ಅಥವಾ ಯಾವಾಗೆಲ್ಲ ನಿಮ್ಮಿಂದ ಅವ್ರು ಸಪ್ರೇಟ್ ಆಗ್ತಾರೆ, ಏನಾದರೂ ಒಂದು ರೀಸನ್ ಇಟ್ಕೊಂಡು ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಬಟ್ ಈ ಸಲನೂ ಅದೇ ಥರನೇ ಆಗ್ತಿದೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಕೆಲವೊಬ್ರು ಲೈಫಲ್ಲಿ ಏನಾಗಿದೆ, ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಅನ್ಬ್ಲಾಕ್ ಮಾಡ್ತಾರೋ ಇಲ್ವೋ ಅನ್ನೋಂಥದ್ದು ನಿಮ್ಮ ಮೈಂಡಲ್ಲಿ ಇವಾಗ ಬರ್ತಾ ಇರ್ಬೋದು. ಸರಿ ಆಗುತ್ತೆ, ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ಏನು ನಿಮ್ಮ ಹತ್ರ ಅವರು ಮಾತಾಡದೇ ಇರೋ ಹಾಗೆ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಓಕೆನಾ, ಸೊ ಏಂಜಲ್ ಇದಕ್ಕೆ ಏನು ಹೇಳ್ತಾರೆ, ಏನು ಗೈಡ್ ಮಾಡ್ತಾರೆ ಅಂತ ಹೇಳಿ ಚೆಕ್ ಮಾಡೋಣ. ಏಂಜಲ್ ಪ್ಲೀಸ್ ಗೈಡ್ ಮೀ. ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ನಿಮ್ಮ ಪರ್ಸನ್ ಬಗ್ಗೆ ಇಲ್ಲಿ ನಿಮಗೆ ಚೂರು ಕೂಡ ಗೊತ್ತಿಲ್ಲ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗಿದೆ. ಗೆಟ್ ಮೋರ್ ಇನ್ಫಾರ್ಮೇಷನ್ ಬರ್ತಿದೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಥಿಂಕ್ ಮಾಡಿ, ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ಕೆಲವೊಬ್ಬರಿಗೆ ಇಷ್ಟಪಡ್ತಿದ್ದೀರಾ, ಇಲ್ಲಿ ಕೆಲವೊಬ್ರಿಗೆ ಅವರು ಹೆಸರು ಮಾತ್ರ ಗೊತ್ತಿದೆ ಅಥವಾ ಅವ್ರದ್ದು ಏನೂ ಫುಲ್ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿಲ್ಲ. ಬಟ್ ಅವ್ರು ನಿಮ್ಮನ್ನು ಇಷ್ಟಪಡ್ತಿದ್ರೆ ನೀವು ಅವ್ರನ್ನ ಇಷ್ಟಪಡ್ತಿದ್ದೀರಾ ಅಷ್ಟೇ. ಓಕೆನಾ, ಸೊ ಇಲ್ಲಿ ಪ್ರೀತಿ ಮಾತ್ರ ಕಾಣಿಸ್ತಾ ಇದೆ, ಏನು ಕೂಡ ಇನ್ಫಾರ್ಮೇಷನ್ ಇಲ್ಲ. ಅವ್ರು ಹೇಗಿದ್ದಾರೆ, ಏನು ಎತ್ತ, ಅವ್ರ ಬಗ್ಗೆ ಏನು ಕೂಡ ಇಲ್ಲ. ಇಲ್ಲಿ ಲುಕ್ ಫಾರ್ ಎ ಸೈನ್ ಬರ್ತಿದೆ ಅಂತ ಹೇಳಿದ್ರೆ, ಯೂನಿವರ್ಸ್ ಎಲ್ಲೋ ನಿಮಗೊಂದು ಕಡೆ ಸೈನ್ ಕೊಡ್ತಿದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು, ಹೇಗಿರಬೇಕು, ಅಥವಾ ನಿಮ್ಮ ಪರ್ಸನ್ ಬಗ್ಗೆನೇ ಆಗಿರ್ಬೋದು, ಬೇರೆಯವ್ರ ಮುಖಾಂತರ ಏನಾದರೂ ನಿಮಗೆ ಸುಳಿವು ಸಿಗುವಂಥದ್ದು ಈಗ ನಿಮಗೆ ಸಿಗದೇ ಇರ್ಬೋದು. ಬಟ್ ಇನ್ ಫ್ಯೂಚರಲ್ಲಿ ಡೆಫಿನೆಟ್ಲಿ ಯೂನಿವರ್ಸಿಂದ ಒಂದು
ಇನ್ಫಾರ್ಮೇಷನ್ ಅಥವಾ ಏನೋ ಒಂದು ಸೈನ್ ಸಿಗುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಯೂನಿವರ್ಸಿಂದ ನಿಮಗೆ ಏನೋ ಒಂದು ಸೈನ್ ಸಿಗ್ತಿದೆ ಅಂತ ಹೇಳಿದ್ರೆ ನೀವು ಬಿ ಅಲರ್ಟ್ ಆಗಿರಬೇಕಾಗತ್ತೆ. ಓಕೆನಾ? ಸೊ ನೀವೇನು ಮಾಡ್ತೀರಾ, ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಆಗಿದೆ ಅಂತೇಳಿ ತುಂಬಾ ಟೆನ್ಷನಲ್ಲಿ, ಡಿಪ್ರೆಷನ್ನಲ್ಲಿ ಕೆಲವೊಬ್ರು ಹೋಗಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಕಾಂಪ್ರಮೈಸ್ ಬರ್ತಾ ಇದೆ ಬಾಟಮ್ ಆಫ್ ದ ಕಾರ್ಡ್. ಕಂಗ್ರ್ಯಾಚುಲೇಷನ್, ಬಿಗ್ ಹ್ಯಾಪಿ ಚೇಂಜಸ್. ಓಕೆ, ಸೊ ಕಾಂಪ್ರಮೈಸ್ ಬರ್ತಿದೆ. ನೆಕ್ಸ್ಟ್ ಕಾರ್ಡೇ ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನು ಬ್ರೇಕಪ್ ಆಗಿದೆ ಅಥವಾ ಏನು ಸಪ್ರೇಷನಲ್ಲಿ ಇದ್ದೀರಾ, ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಚೇಂಜಸ್ ಆಗುತ್ತೆ. ಯೂನಿವರ್ಸ್ ಹೆಲ್ಪಿಂದ ಅಥವಾ ನೀವು ಬಿಲೀವ್ ಮಾಡಿರೋಂಥ ಗಾಡಿಂದ ಡೆಫಿನೆಟ್ಲಿ ಇಲ್ಲಿ ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ಸರಿ ಹೋಗೋ ಅಂಥದ್ದು ಕಾಣಿಸ್ತಾ ಇದೆ. ಕಾಂಪ್ರಮೈಸ್ ಮಾಡ್ಕೊಳ್ಬೋದು, ಅವರೇ ನಿಮ್ಮ ಹತ್ರ ಬಂದು ಮಾತಾಡ್ಬೋದು ಅಥವಾ ನೀವೇ ಅವ್ರ ಜೊತೆ ಹೋಗಿ ಮಾತಾಡೋವಂಥ ಸಿಚುವೇಶನ್ ಬರ್ಬೋದು, ಅಥವಾ ಅನ್ಬ್ಲಾಕ್ ಮಾಡಿ ಅವ್ರು ನಿಮ್ಮ ಜೊತೆ ಮಾತಾಡ್ಬೋದು. ಓಕೆನಾ? ತುಂಬ ದಿನದಿಂದ ಅವ್ರು ನಿಮ್ಮನ್ನು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ, ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ವಿಚಾರಿಸುವಂಥದ್ದು, ನಿಮ್ಮ ಬಗ್ಗೆ ನಿಮ್ಮ ಜೊತೆ ಮಾತಾಡುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಯೂನಿವರ್ಸಿಂದ ಸಿಗೋವಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಸೈನ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಸ್ವಲ್ಪ ಅಲರ್ಟ್ ಆಗಿರಬೇಕಾಗತ್ತೆ. ಓಕೆ, ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್. ಎಸ್, ಇಲ್ಲಿಬ್ಬರು ಒಬ್ರನ್ನೊಬ್ರು ಫರ್ಗಿವ್ ಮಾಡ್ಕೊಡಲ್ಲ. ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಆದ್ರೂ ಏನು ಕ್ಯಾರಿ ಮಾಡ್ತೀರ, ಅದನ್ನು ತುಂಬ ದಿನದವರೆಗೆ ಕ್ಯಾರಿ ಮಾಡ್ತೀರ. ಕೆಲವೊಬ್ರು ಏನಂತ ಹೇಳಿದ್ರೆ, ಜಗಳ ಮಾಡಿಕೊಂಡ್ರೆ ತುಂಬ ದಿನದವರೆಗೂ ನೀವೇ ಕ್ಯಾರಿ ಮಾಡ್ತಾ ಇರ್ತೀರಿ. ನಿಮ್ಮ ಪರ್ಸನ್ನಾಗೆ ಅವರಾಗೆ ಬಂದು ಕಾಂಟ್ಯಾಕ್ಟ್ ಮಾಡಬೇಕು, ಅಥವಾ ನಿಮ್ಮ ಪರ್ಸನ್ ತುಂಬ ಕ್ಯಾರಿ ಮಾಡ್ತಾರೆ, ನೀವಾಗೆ ಹೋಗಿ ಕಾಂಟ್ಯಾಕ್ಟ್ ಅಂದರೆ ಅವರನ್ನು ಮಾತಾಡಿಸ್ಬೇಕು ಅಥವಾ ಸಾರಿ ಕೇಳಬೇಕು, ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಸಮಥಿಂಗ್. ಇಲ್ಲಿ ಏನಂತ ಹೇಳಿದ್ರೆ, ಇಬ್ಬರಲ್ಲೊಬ್ಬರು ತುಂಬ ಕ್ಯಾರಿ ಮಾಡ್ತೀರಾ. ಓಕೆನಾ? ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾರಿ ಮಾಡ್ತಾ ಮಾಡ್ತಾ ಅದು ತುಂಬಾ ನಿಮಗೆ ಮನಸ್ಸಿಗೆ ಹರ್ಟ್ ಮಾಡ್ಕೊಳ್ತೀರಾ. ಓಕೆ, ಸೊ ಇಲ್ಲಿ ಫರ್ಗಿವ್ ಆ್ಯಂಡ್ ಲರ್ನಿಂಗ್ ಅಂತ ಹೇಳಿದ್ರೆ, ಫರ್ಗಿವ್ ಮಾಡೋದ್ರಿಂದ ನೀವು ಇಲ್ಲಿ ಕಲಿತೀರಾ. ಓಕೆನಾ? ಸೊ ನೋಡಿ, ಒಂದು ಪೆನ್ನನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎಷ್ಟೊತ್ತು ಇಟ್ಕೊಳ್ತೀರಾ? ಕೈ ನೋವು ಬರೋವರೆಗೂ ಇಟ್ಕೊಳ್ತೀರಾ ಅಲ್ವಾ? ಸೊ ಅದೇ ಥರನೇ ಏನಾಗುತ್ತೆ ಅಂತ ಹೇಳಿದ್ರೆ, ಮನಸ್ಸಲ್ಲಿ ನೀವು ಎಷ್ಟು ಮಿಸ್ಟೇಕ್ಸ್ಗಳನ್ನಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಆಗಿರೋಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಜಗಳಗಳನ್ನಿರ್ಬೋದು, ಅಥವಾ ಒಬ್ಬರ ಮೇಲೆ ಇರೋಂಥ ದ್ವೇಷನ ನಿಮ್ಮ ಮನಸ್ಸಲ್ಲಿ ಎಷ್ಟು ದಿನ ಇಟ್ಕೊಂಡಿರ್ತೀರ, ನಿಮ್ಮ ಮನಸ್ಸು ಅಷ್ಟೇ ಭಾರ ಆಗಿರುತ್ತೆ. ನೀವು ರಿಲ್ಯಾಕ್ಸ್ ಆಗಿ ಇರ್ಲಿಕ್ಕೆ ಚಾನ್ಸೇ ಇಲ್ಲ ಲೈಫಲ್ಲಿ. ಓಕೆನಾ? ಸೊ ನೀವು ಯಾವಾಗಲೂ ಡಿಸ್ಟರ್ಬ್ ಆಗಿರ್ತೀರಾ, ಅಥವಾ ನಿಮ್ಮ ಮೈಂಡ್ ತುಂಬ ಸ್ವಿಂಗ್ಸ್ ಆಗ್ತಿದೆ, ಮೂಡ್ ಸ್ವಿಂಗ್ಸ್ ಆಗ್ತಿದೆ, ಅಥವಾ ತುಂಬಾ ನೆಗೆಟಿವ್ ಫೀಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವೆಲ್ಲೋ ಒಂದು ಕಡೆ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ತುಂಬಾ ದ್ವೇಷ ಮಾಡ್ತಿದ್ದೀರಾ, ಮನಸ್ಸಲ್ಲಿ ಇನ್ನೂ ಕ್ಯಾರಿ ಮಾಡ್ತಿದ್ದೀರಾ. ಸೊ ಹಾಗಾಗಿ ಇದೆಲ್ಲ ಪ್ರಾಬ್ಲಮ್ಸ್ ನಿಮ್ಮ ಲೈಫಲ್ಲಿ ನೀವು ನೋಡ್ತಾ ಇರ್ತೀರಾ. ಓಕೆನಾ? ಸೊ ಇಲ್ಲಿ ಫರ್ಗಿವ್ ಮಾಡೋದ್ರಿಂದ ನೀವೇ ಒಂದ್ಸಲ ಅದನ್ನು 1 ವೀಕ್ ನೀವು ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ಆಟೋಮೆಟಿಕಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೋದನ್ನು ನೀವೇ ನೋಡ್ತೀರಾ. ನಿಮಗೆ ಆಗದಿರೋಂಥ ವ್ಯಕ್ತಿ ನಿಮಗೇನೋ ಮೋಸ ಮಾಡಿದ್ರು, ಅಥವಾ ಚೀಟ್ ಮಾಡಿದ್ರು, ಅಥವಾ ಸಮಥಿಂಗ್ ಏನೋ ನೀವಿಬ್ಬರ ಮಧ್ಯೆ ಫೈಟ್ ಆಯಿತು, ಜಸ್ಟ್ ಓಕೆ, ಏನೋ ಬ್ಯಾಡ್ ಟೈಮ್ ಅಲ್ವಾ, ಏನೋ ಕೆಟ್ಟಗಳಿಗೆಲ್ಲ ಆ ಥರ ಆಗಿರುತ್ತೆ. ಬಟ್ ಯಾರು ಬೇಕಂತ ಹೇಳಿ ಯಾರು ಏನೂ ಮಾಡಲ್ಲ ಅಲ್ವಾ, ಮನಸ್ಸಿಂದ ಯಾರು ಕೂಡ ಹರ್ಟ್ ಮಾಡಲೇಬೇಕು ಈ ವ್ಯಕ್ತಿಗೆ ಅಂತ ಯಾರು ಉದ್ದೇಶ ಇಟ್ಕೊಂಡು ಮಾಡಿರಲ್ಲ. ಬಟ್ ಟೈಮ್ ಆ ಥರ ಮಾಡಿರುತ್ತೆ, ಏನೋ ಒಂದು ಕೆಟ್ಟಗಳಿಗೆ ಆಗಬೇಕು ಅನ್ನೋದಿರುತ್ತೆ. ಬಟ್ ಏನೋ ದೊಡ್ಡ ವಿಷಯ ಆಗುವಂಥದ್ದು ಕೆಲವೊಬ್ರಿಗೆ ಸಣ್ಣ ವಿಷಯದಲ್ಲಿ ಆಗಿರುತ್ತೆ. ಇಷ್ಟೇ ಆಯ್ತಲ್ಲ ಅಂಥೇಳಿ ನಿಜವಾಗ್ಲೂ ನೀವು ಖುಷಿ ಪಡಬೇಕಾಗತ್ತೆ. ಓಕೆನಾ? ಸೊ ಯಾವಾಗಲೂ ಯೂನಿವರ್ಸ್, ನೀವು ನಂಬಿರೋಂಥ ಗಾಡ್ ನಿಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಪ್ರಾಬ್ಲಮ್ಸ್ ಸಣ್ಣದರಲ್ಲೇ ಆಗಿರುತ್ತೆ. ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಮಾಡಿ ದೊಡ್ಡ ಮಾಡ್ಕೊಳ್ತಿರ್ತೀರ ಇಲ್ಲಿ ಕೆಲವೊಬ್ರು. ಓಕೆ, ಸೊ ಇಲ್ಲಿ ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ಅಂತ ಬರ್ತಿದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಇಲ್ಲಿ ನೀವಿಬ್ರು ಕನೆಕ್ಷನ್ ಇಲ್ಲದೆ ಇರ್ಬೋದು ಇವಾಗ. ಓಕೆನಾ? ನೀವಿಬ್ರು ಇಲ್ಲದೆ ಇರ್ಬೋದು, ಡಿಸ್ಕನೆಕ್ಟ್ ಆಗಿರ್ಬೋದು, ಬಟ್ ಡಿಸ್ಕನೆಕ್ಟಲ್ಲೂ ಕನೆಕ್ಟ್ ಇದೆ. ಓಕೆ, ಸೊ ನೀವಿಬ್ರು ಹಾರ್ಟ್ ಟು ಹಾರ್ಟ್ ಕನ್ವರ್ಜೇಷನ್ ಮಾಡ್ತಿದ್ರೆ, ಇಲ್ಲಿ ನಿಮಗೆ ಒಂದ್ಸಲ ಫೀಲ್ ಆಗ್ತಿದೆ ನಿಮ್ಮ ಪರ್ಸನ್ ಏನು ಮಾಡ್ತಿರ್ಬೋದು, ನೀವು ನೆನ್ಪು ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನಿಮ್ಮ ನೆನಪಲ್ಲಿ ನಿಮ್ಮ ಪರ್ಸನ್ ಬರ್ತಿದ್ದಾರೆ ಅಂತ ಹೇಳಿದ್ರೆ, ಅವರ ನೆನಪಲ್ಲೂ ನೀವು ಹೋಗಿರ್ತೀರ. ಓಕೆನಾ? ಸೊ ಇಲ್ಲಿ ಅದನ್ನೊಂದು ಅರ್ಥ ಮಾಡ್ಕೊಬೇಕಾಗತ್ತೆ. ಯಾರು ಕೂಡ ಸುಮ್ಮನೆ ಯಾರಿಗೂ ನೆನಪಾಗಲ್ಲ. ಸೊ ನಿಮ್ಮ ನೆನಪು ಅವರಿಗೆ ತುಂಬ ಕಾಡ್ತಾ ಇರುತ್ತೆ. ಸೊ ಅವ್ರನ್ನ ನೀವು ನೆನಪು ಮಾಡ್ಕೊಳ್ತಿರ್ತೀರ. ಓಕೆನಾ? ಸೊ ಇಲ್ಲಿ ನೆನಪಾಗ್ತಿದೆ ಅಥವಾ ಅವ್ರು ನನ್ನ ನೆನಪು ಮಾಡ್ಕೊಳ್ತಿಲ್ಲ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಆ ಥರ ಇಲ್ಲ. ನೀವು ನೆನಪು ಮಾಡ್ಕೊಳ್ತಿದ್ದೀರಾ ಅವ್ರನ್ನ, ನೀವು ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ, ನೀವು ತುಂಬ ಅವ್ರನ್ನ ಪ್ರೀತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತಿರ್ತಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಓಕೆ, ವರ್ತ್ ವೇಟಿಂಗ್ ಫಾರ್. ಇಲ್ಲಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಪರ್ಸನ್ ಮಾತಾಡಿಸ್ತಾರೆ, ಅಥವಾ ನಿಮ್ಮ ಪರ್ಸನ್ ಮೆಸೇಜ್ಗೋಸ್ಕರ ಇರ್ಬೋದು, ಕಾಲ್ ಮಾಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ, ಮೀಟ್ ಮಾಡಲಿಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ಒಂದು ರೀಯೂನಿಯನ್ ಆಗಲಿಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಡೆಫಿನೆಟ್ಲಿ ಡಿವೈನ್ ಟೈಮಿಂಗಲ್ಲಿ ಎಲ್ಲದೂ ಸರಿಯಾಗುತ್ತೆ. ಓಕೆ, ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೆಗೆಟಿವ್ ಥಾಟ್ಸ್ ಮಾತ್ರ ಮಾಡಬೇಡಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ಆದಷ್ಟು ಪಾಸಿಟಿವ್ ಆಗಿರಿ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಇರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಮುಖದಲ್ಲಿ ನಗು ಮಾತ್ರ ಕಡಿಮೆ ಆಗಬಾರ್ದು.
ಓಕೆ, ಯಾವಾಗಲೂ ನಗುನಗ್ತಾ ಖುಷಿಯಿಂದ ಹ್ಯಾಪಿಯಾಗಿರಿ. ಬಿ ಪಾಸಿಟಿವ್, ಬಿ ಸ್ಮೈಲಿಂಗ್, ಯಾವಾಗಲೂ ಸ್ಮೈಲ್ ಮಾಡ್ತಾ ಖುಷಿಯಿಂದ ಇರಿ. ಲೈಫಲ್ಲಿ ಏನೇ ಕಷ್ಟ ಬಂದಿರ್ಬೋದು, ಆ ಕಷ್ಟನೇ ನಿಮ್ಮ ಸ್ಮೈಲ್ ನೋಡಿ, ನಿಮ್ಮ ಆ ಒಂದು ವಿಲ್ ಪವರ್, ನಿಮ್ಮ ಸ್ಟ್ರಾಂಗ್ ನೋಡಿ ಆ ಕಷ್ಟನೇ ಓಡೋಗ್ಬಿಡ್ಬೇಕು. ಅಬ್ಬಾ ಇವನ ಹತ್ರ ಇವಳ ಹತ್ರ ಇರೋದೇ ಬೇಡ ನಾನು ಅಂತೇಳಿ ಆ ಲೆವೆಲಿಗೆ ನೀವು ಒಂದು ಪಾಸಿಟಿವ್ ವೈಪಲ್ಲಿ, ಆ ಲೆವೆಲಲ್ಲಿ ನೀವು ಒಂದು ಹ್ಯಾಪಿ ಮೂಮೆಂಟಲ್ಲಿ ಇರಬೇಕು ಎನಿ ಟೈಮ್, ಎನಿ ಮಿನಿಟ್. ಓಕೆನಾ? ಸೊ ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ನನಗೆ ಕಮೆಂಟ್ ಮಾಡಿ. ಓಕೆ, ತುಂಬ ಜನ ಕಮೆಂಟ್ ಮಾಡ್ತಿಲ್ಲ, ಇತ್ತೀಚೆಗೆ ಕಮೆಂಟ್ ಮಾಡೋರೆಲ್ಲ ಕಡಿಮೆ ಆಗ್ಬಿಟ್ಟಿದ್ದೀರಾ, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.